ರಾಜ್ಯಕ್ಕೆ ಒಂದು ಚಿರಪರಿಚಿತವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಕಾರಣ, ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆಯ ಜೊತೆಯಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಒಂದು ಕೌಟುಂಬಿಕವಾದಂಥ ಜಾಗೃತಿಯನ್ನು, ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಇವತ್ತು ಮಹಿಳೆಯರನ್ನು ಯಾವ ಸಂಸ್ಕಾರದ ಮುಖಾಂತರ ದಾರಿಗೆ ತಗೊಂಡು ಹೋಗಬೇಕು ಅನ್ನುವಂಥ ಚಿಂತನೆಯಿಂದ ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹುಟ್ಟುಕೊಂಡಿರುವಂಥದ್ದು. ನಮ್ಮ ಶಾಲೆಗಳಲ್ಲಿ ಹಿಂದೆ ಒಂದು ಮಾತನ್ನ, ಒಂದು ಶಾಲನ್ನು ಬರೆಯುತ್ತಾ ಇದ್ರು, ಹೆಣ್ಣೊಂದು ಕಲಿತರೆ ಮನೆಯೊಂದು ತೆರೆದಂತೆ ಅಂತ ಹೇಳಿ. ಒಬ್ಬ ಹೆಣ್ಣು ಅಥವಾ ಒಬ್ಬ ಗೃಹಿಣಿ ಒಬ್ಬ ಮನೆಯ ಜವಾಬ್ದಾರಿಯನ್ನು ತಗೊಂಡು ಆ ಮನೆಯನ್ನು ಹೇಗೆ ನಡೆಸಬೇಕು ಅನ್ನುವಂಥ ಜ್ಞಾನ ಅವಳಿಗಿತ್ತು ಅಂತಂದ್ರೆ ಆ ಮನೆಯೇ ಸ್ವರ್ಗ ಆಗುತ್ತೆ ಅನ್ನುವಂಥ ಮಾತು. ಆ ಮನೆಯಲ್ಲಿ ಏನಾದರೂ ನಾರಿ ಮುನಿದ್ರೆ ಆ ಮನೆಯೇ ನರಕ ಆಗುತ್ತೆ ಅನ್ನುವಂಥ ಮಾತು. ಅಂದ್ರೆ ಒಂದು ಕುಟುಂಬ, ಒಂದು ಗ್ರಾಮ, ಒಂದು ನಾಡು ಅದು ಸ್ವರ್ಗ ಆಗಬೇಕಾದ್ರೆ ಈ ಜಗತ್ತಿನ ಒಳಗಡೆ ಭೂಮಿ ತಾಯಿ ಎಷ್ಟು ಮುಖ್ಯನೋ ಹಾಗೆ ಹೆತ್ತ ತಾಯಿನೂ ಅಷ್ಟೇ ಮುಖ್ಯ ಅನ್ನುವಂಥ ಮಾತು. ಅಂತ ಒಂದು ಶ್ರೇಷ್ಠ ಸ್ಥಾನವನ್ನು ಪಡ್ಕೊಂಡಂಥ ತಾಯಂದಿರು ಇವತ್ತು ಒಂದು ಸಂಘಟನಾತ್ಮಕವಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ತನ್ನ ಮನೆಯನ್ನ, ತನ್ನ ಕುಟುಂಬವನ್ನ, ತನ್ನ ಮಕ್ಕಳನ್ನ, ಹಾಗೆ ತನ್ನ ಗ್ರಾಮವನ್ನ ಹೇಗೆ ಬದಲಾವಣೆಯನ್ನ ಮಾಡಬಹುದು ಅನ್ನುವಂಥ ಚಿಂತನೆಯನ್ನ ಇವತ್ತು ನೀವು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ತೆರೆದು ಅದರ ಮುಖಾಂತರ ಒಂದಿಷ್ಟು ಸಾಮಾಜಿಕವಾದಂಥ ತಿಳುವಳಿಕೆಯನ್ನ ಹೇಳುವಂಥ ಕೆಲಸವನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ಇದರ ಹಿಂದೆ ನಡೆದಂಥ ಕಾರ್ಯಾಗಾರಗಳಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಅದರ ಮುಖಾಂತರ ಒಂದಿಷ್ಟು ಬದಲಾವಣೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ. ನಿಮ್ಮ ಭಾಗದ, ನಿಮ್ಮ ಸಂಘಗಳಲ್ಲಿ ಆರ್ಥಿಕ ಬಲವರ್ಧನೆಯನ್ನು ಹೊಂದಿದ್ದೀರಿ. ಕೌಶಲ್ಯ ತರಬೇತಿಗಳನ್ನು, ಕೌಶಲ್ಯ ಅಭಿವೃದ್ಧಿಯನ್ನು ಅದರ ಮುಖಾಂತರ ಮಾಡ್ತಾ ಇದ್ದೀರಿ. ಈಗಾಗಲೇ ಸ್ವಯಂ ಉದ್ಯೋಗವನ್ನು ಕೆಲವರು ಪ್ರಾರಂಭಿಸಿದ್ದೀರಿ. ಇವೆಲ್ಲದ ಬದಲಾವಣೆ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಕುಟುಂಬವನ್ನು, ನಿಮ್ಮ ಗ್ರಾಮವನ್ನು ಬದಲಾವಣೆ ಮಾಡೋದಕ್ಕೋಸ್ಕರವಾಗಿ ಅಂತ ಒಂದು ಹಿನ್ನೆಲೆಯಿಂದ ಇವತ್ತು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರಾರಂಭ ಆದಾಗಿಂದ 4 ವರ್ಷದಲ್ಲಿ ಇವತ್ತು 8-10 ಜಿಲ್ಲೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಮುನ್ನೆಲೆಯಾಗಿ ಸಾಕಷ್ಟು ಜನ ಅದರ ಸಂಸ್ಥೆಗೆ ಶ್ರಮವನ್ನು ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆ ಮೇಲೆ ಇವತ್ತು 5ನೇ ಕಾರ್ಯಾಗಾರ ಇವತ್ತು ನಡೀತಾ ಇದೆ, ಪ್ರಾರಂಭ ಆಗ್ತಾ ಇದೆ. ಬಹುಶಃ ಇನ್ನು ದೂರದಿಂದ ಬರುವಂಥ ಜನ ಇದ್ದಾರೆ. ಇದು ವಿಶೇಷವಾಗಿ 100ರಿಂದ 150 ಜನಕ್ಕೆ ಮಾತ್ರ ಲಿಮಿಟೇಷನ್ ಇರೋದ್ರಿಂದ, ಎಲ್ಲರಿಗೂ ಅವಕಾಶಗಳು ಇಲ್ಲದೆ ಇರೋದ್ರಿಂದ, ಅಂದರೆ ತುಂಬಾ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಹೇಳೋದಕ್ಕಿಂತ ಚಿಕ್ಕದಾಗಿ, ಚೊಕ್ಕದಾಗಿ ಜ್ಞಾನವನ್ನ, ತಿಳುವಳಿಕೆಯನ್ನು ಹೇಳಬೇಕು ಅನ್ನೋ ಹಿನ್ನೆಲೆ ಮೇಲೆ ಈ ತರದ ಒಂದು ಕಾರ್ಯಾಗಾರವನ್ನು ರೂಪಿಸಿ, ಬಹುಶಃ ತಾಯಂದ್ರೆಲ್ಲರೂ ಕೂಡ, ತಾಯಂದ್ರು ಅನ್ನೋದಕ್ಕಿಂತ ಕಾರ್ಯಕ್ರಮಗಳು ಹೇಗಾಗಿದೆ ಅಂತಂದ್ರೆ 11:30-12 ಗಂಟೆಗೆ ಬರೋದು, 1:00ಗೆ ಎದ್ದು ಹೋಗ್ಬಿಡೋದು. ಅಲ್ಲಿ ಯಾರು ಏನು ಹೇಳ್ತಾರೆ, ಏನು ತಿಳ್ಕೊಳ್ಬೇಕು, ಯಾವುದು ಇವತ್ತು ಆಗ್ತಾ ಇಲ್ಲ. ಆ ಹಿನ್ನೆಲೆ ಮೇಲೆ 10 ಜನ ಆಗಲಿ, ಅದು ಒಬ್ಬರೇ ಆಗಲಿ, ನಾವು ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನ ನಾವು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಇದೆ. ಹಾಗಾಗಿ ಈಗಾಗಲೇ ಇದು ಪ್ರಾರಂಭ ಇವತ್ತು, ನಾಳೆ ಸಂಜೆವರೆಗೂ ಕೂಡ ಬಹಳ ಯಶಸ್ವಿಯಾಗಿ ಕಾರ್ಯಾಗಾರ ನಡೀತಾ ಇದೆ. ಇಲ್ಲಿ ಬರುವಂಥ ಎಲ್ಲ ಅಂಶಗಳು, ಯಾಕೆಂತಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ಅಂಶಗಳು, ಒಬ್ಬೊಬ್ಬರಿಂದ ಒಂದೊಂದು ಜ್ಞಾನ, ಒಬ್ಬೊಬ್ಬರಿಂದ ಒಂದೊಂದು ತಿಳುವಳಿಕೆ, ಒಬ್ಬೊಬ್ಬರಿಂದ ಒಂದೊಂದು ಮಾತುಗಳು. ಹಾಗಾಗಿ ಸರ್ವಜ್ಞ ಹೇಳ್ತಾನೆ, ಎಲ್ಲರಿಗೂ ನಂದು ಕಲಿತೆ ಅನ್ನುವಂಥ ಮಾತನ್ನು. ಅಂದ್ರೆ ನಾವೆಷ್ಟೇ ದೊಡ್ಡವರಿರಲಿ, ಚಿಕ್ಕವರಿರಲಿ, ನಮ್ಮಲ್ಲಿ ಕಲಿಯುವಂಥದ್ದು ಬಹಳ ಇರುತ್ತೆ. ಆ ಕಲಿಯುವಂಥದ್ದಕ್ಕಿಂತ ವೇದಿಕೆಗಳು, ಇಂಥ ಒಂದು ಅವಕಾಶಗಳು ಬಂದು ಒದಗೋದು ಬಹಳ ಕಷ್ಟ. ಅಂತ ಒಂದು ಅವಕಾಶವನ್ನ ಸಂಸ್ಥೆ ನಿಮಗೆ ರೂಪಿಸಿದೆ, ಅಥವಾ ನಿಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಂದ್ರೆ ಅದು ನಿಮ್ಮ ಸೌಭಾಗ್ಯ ಅಂತ ನೀವು ತಿಳ್ಕೊಳ್ಬೇಕು. ಆ ಹಿನ್ನೆಲೆ ಮೇಲೆ ನೀವು ಇವತ್ತು
ಒಂದಿಷ್ಟು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇಲ್ಲಿ ಬರುವಂತಹ ಅಂಶಗಳನ್ನು, ನಿಮ್ಮೆಲ್ಲ ಜವಾಬ್ದಾರಿಗಳನ್ನು, ಅಂದರೆ ಎಲ್ಲ ಮನಸ್ಸಿನಲ್ಲಿರುವಂಥ ಮನೆಯ ವ್ಯವಹಾರಗಳನ್ನು, ಆ ಮನೆಯ ಒಂದು ಒತ್ತಡವನ್ನು, ಮನೆಯಲ್ಲಿರುವಂಥ ಸಮಸ್ಯೆಗಳಿರ್ಬೋದು, ಯಾವುದೇ ಅವನನ್ನು ಸ್ವಲ್ಪ ಬದಿಗಿಟ್ಟು ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು, ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಏನು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಈ ಕಾರ್ಯಾಗಾರದಲ್ಲಿ ಇರುವಂಥವ್ರು ಸಮಾನರು, ಒಂದೇ ಮನಸ್ಕರು ಅಂತ ಹೇಳಿ. ಇವತ್ತು ಸ್ವಸಹಾಯ ಸಂಘ ಅಂತಂದ್ರೆ ಏನು ಅಂತಂದ್ರೆ ಸಮಾನವಾದ ಮನಸ್ಕರ ಸೇರಿ ಮಾಡಿಕೊಳ್ಳುವಂಥದ್ದೇ ಸಂಘ. ಅದಕ್ಕೆ ಸಂಘ ಅಂತಾರೆ. ಒಬ್ಬರಿಂದ ಅತಿ ಹೆಚ್ಚು 2, 3, 10 ಜನ ಸೇರಿಕೊಂಡು ಅದಕ್ಕೆ ಸಂಘ ಅಂತ ಕರೀತಾರೆ. ಆ ಸಂಘ ಇವತ್ತು ನೀವೆಲ್ಲರೂ ಸೇರಿಕೊಂಡಿದ್ದೀರಿ. ಆ ಹಿನ್ನೆಲೆ ಮೇಲೆ ಸಂಘದ ಬದಲಾವಣೆ, ಅದರ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ಬದಲಾವಣೆ, ಹಾಗೆ ಕೌಟುಂಬಿಕ ಬದಲಾವಣೆ, ಇವೆಲ್ಲವನ್ನೂ ಜಾಗೃತಿ ಮೂಡಿಸೋ ಸಲುವಾಗಿ ಇವತ್ತು ಕಾರ್ಯಾಗಾರ ಪ್ರಾರಂಭ ಆಗ್ತಾ ಇದೆ. ಆ ಹಿನ್ನೆಲೆ ಮೇಲೆ ಆನಂತರ ಮತ್ತೆ ಮಾತಾಡ್ತಾ ಇರ್ತೀವಿ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮದ ಉದ್ದೇಶಗಳು, ಕಾರ್ಯಕ್ರಮದ ಸ್ಪಷ್ಟತೆ ನಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಹಾಗಾಗಿ ನಾವೇ ಒಂದೆರಡು ಮಾತಾಡಬೇಕು ಅಂತ ಅನಿಸ್ತು. ಈಗಾಗಲೇ ತಾವು ಬಂದಿದ್ದೀರಿ. ಬಹುಶಃ ಒಳ್ಳೆ ಚಳಿ ಇದೆ, ಈ ಟೈಮಲ್ಲಿ ಒಳ್ಳೆ ಚಳಿನೂ ಇದೆ, ಹಾಗಾಗಿ ಒಳ್ಳೆ ಮಳೆನೂ ಆಗ್ತಾ ಇದೆ. ಊರಿನಲ್ಲಿ ಕೆಲಸ ಕೆಲವ್ರಿಗೆ ಇರ್ಬೋದು, ಕೆಲವು ಕಮ್ಮಿ ಆಗಿರ್ಬೋದು. ಅತಿ ಹೆಚ್ಚು ಮಳೆ ಆದವರಿಗೆ ಕೆಲಸ ಇರಲ್ಲ, ಅದೇ ಮಳೆ ಕಮ್ಮಿ ಇದ್ದಲ್ಲಿ ಕೆಲಸ ಇರುತ್ತೆ. ಹಂಗಂತ ಹೇಳಿ ನಾವು ಅದರ ಕಡೆನೇ ಒತ್ತು ಕೊಡಬಾರ್ದು. ಯಾವಾಗಲೂ ನಾವು ಮನುಷ್ಯ ಈ ಭೂಮಿಗೆ ಬಂದಿರುವಂಥದ್ದು ಬರೇ ಕುಟುಂಬ ಸಂಸಾರ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಅದರ ಜೊತೆಯಲ್ಲಿ ನಾವು ಬಂದಿರುವಂಥದ್ದು ಒಂದಿಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಹೋಗ್ಲಿಕ್ಕೆ. ಯಾವುದೇ ಪ್ರಾಣಿಗಳನ್ನು ತಗೊಳ್ಳಿ, ಪಕ್ಷಿಗಳನ್ನು ತಗೊಳ್ಳಿ, ಯಾವುದೇ ಪ್ರಕೃತಿಯನ್ನು ತಗೊಳ್ಳಿ, ತನ್ನ ಕೊಡುಗೆಯನ್ನು ಬಹಳ ಕೊಡ್ತಾ ಹೋಗುತ್ತೆ. ಆದರೆ ಮನುಷ್ಯ ಏನೋ ಗೊತ್ತಿಲ್ಲ, ನನಗೆ ಅನ್ನುವಂಥ ಸ್ವಾರ್ಥದಲ್ಲೇ ತನ್ನ ಜೀವನವನ್ನ ಪೂರ್ಣ ಮುಗಿಸಿ ಹೋಗ್ತಾನೆ. ಹಾಗಾಗಿ ನಾವು ಸ್ವಾರ್ಥಿಗಳಾಗಬಾರ್ದು, ನಾವು ನಿಸ್ವಾರ್ಥಿಗಳಾಗಬೇಕು. ಈ ಭೂಮಿಗೆ ಬಂದಿರುವಂಥದ್ದು ಭಗವಂತ ದೇಹವನ್ನು ಕೊಟ್ಟಿರುವಂಥದ್ದು ಒಳ್ಳೆಯ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿ. ಆ ಕೆಲಸ ಕಾರ್ಯಗಳ ಮುಖಾಂತರ ಸಮಾಜಕ್ಕೆ ಏನಾದರೂ ಒಂದು ಸಣ್ಣ ಕೊಡುಗೆಯನ್ನ, ನಮ್ಮ ಕೈಲಾದ ಕೊಡುಗೆಯನ್ನು ಕೊಟ್ಟು ಹೋಗೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ಕಾರ್ಯಾಗಾರ ಇವಾಗ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಾಗಾರದಲ್ಲಿ ಬರುವಂತ ಕೆಲವು ಮಾತುಗಳನ್ನು ತಾವೆಲ್ಲರೂ ಆಲಿಸ್ತಾ ಅದರ ಬದಲಾವಣೆಗಳನ್ನು ಹೇಗೆ ಮಾಡಿಕೊಳ್ಬಹುದು, ಮತ್ತೆ ನಿಮಗೆ ಪ್ರಶ್ನೆಗಳನ್ನು ಹೇಗೆ ಕೇಳಬಹುದು, ಅದರೆಲ್ಲವೂ ತಮಗೆ ಗೊತ್ತಿದೆ. ಹಿಂದಿನ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಂಥವರಿಗೆ ಅದರ ಮಹತ್ವ ಎಲ್ಲರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅದನ್ನ ಒಂದಿಷ್ಟು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಇದ್ದಾರೆ. ಅವ್ರು ಯಾರು ಭಾಷಣ ಮಾಡೋರಲ್ಲ, ಆದರೆ ನಮ್ಮ ರಘು ಅವರಿದ್ದಾರೆ. ರಘು ಅವರು ಹಳೆಬೀಡಿನಲ್ಲಿ ಪತ್ರಕರ್ತರ ಸೇವೆಯನ್ನ ಮಾಡ್ತಾ, ಬಹುಶಃ ಅವರ ತಂದೆಯವರು ಅನಂತರಾಮ್ ಅವರು ಮಠಕ್ಕೆ, ಇಡೀ ಭಾಗಕ್ಕೆ ಸಾಮಾಜಿಕ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥವ್ರು. ಇವತ್ತು ಅವ್ರ ಮಗ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ಇವತ್ತು ಮಠದ ಅತ್ಯಂತ ವಿನಾಭಾವ್ಯ ಒಂದು ಭಕ್ತರಾಗಿ ಅಥವಾ ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಂಡು ಇವತ್ತು ಅವರು ಧರ್ಮಸ್ಥಳದ ಸಂಘದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂಥ ಅನುಭವ ಇದೆ. ಅವರು ತಮ್ಮ